ಈ ಟೈಮಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಇನ್ನೊಂದು ವೆರಿ ಸ್ಟ್ರಾಂಗ್ ಸಾಕ್ಷಿ ಸಿಕ್ಕಿದೆ. ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು, ಅವರಿಂದ ಅಧಿಕಾರ ದುರುಪಯೋಗ ಆಗಿದೆಯಾ, ಪ್ರಭಾವ ಬೀರಲಾಗಿದೆಯಾ ಅನ್ನೋ ಪ್ರಶ್ನೆಗಳಿಗೆ ಈಗ ಸಿಕ್ಕಿರೋ ಸಾಕ್ಷಿಯಿಂದ ಉತ್ತರ ಸಿಕ್ಕಿದೆ. ಈ ಸಾಕ್ಷಿ ಸಿಕ್ಕಿರೋದು ಯಾರೋ ವಿರೋಧಿಗಳಿಂದಲ್ಲ, ಸಿದ್ದರಾಮಯ್ಯನವರು ಬಹಳ ಇಷ್ಟಪಟ್ಟು ಓದೋ ಒಂದು ಪತ್ರಿಕೆಯಿಂದ. ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ, ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡಾ ಹಗರಣದ ತೀರ್ಪನ್ನ ಸೀಕ್ರೆಟ್ ಲಾಕರ್ ಒಳಗೆ ಇಟ್ಟು ಬೀಗ ಹಾಕಿದ್ದಾರೆ ಜಸ್ಟಿಸ್ ನಾಗಪ್ರಸನ್ನ ಅವರು. ತೀರ್ಪು ಏನಂತ ಬರುತ್ತೆ? ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆ ನಡೆಸಿ ಅಂತಾನಾ, ಅಥವಾ ಖಾಸಗಿ ದೂರನ್ನ ಪೊಲೀಸರು ಸ್ವೀಕರಿಸಿ ಎಫ್ಐಆರ್ ದಾಖಲು ಮಾಡಿ ಅಂತಾನಾ, ಅಥವಾ ಕೊನೆಯ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಟೆಂಪಲ್ ರನ್ ಮಾಡಿರೋದಕ್ಕೆ ಫಲ ಸಿಕ್ಬಿಡುತ್ತಾ? ತಾಯಿ ಚಾಮುಂಡೇಶ್ವರಿ ಒಂದು ಸಲ ಕೊನೆಯ ಬಾರಿಗೆ ಕ್ಷಮಿಸ್ಬಿಡೋಣ ಅಂತ ನಿರ್ಧಾರ ಮಾಡ್ತಾರಾ? ಹೀಗೆ ಹಲವಾರು ಪ್ರಶ್ನೆಗಳು ರಾಜ್ಯದ ಜನರಲ್ಲಿ ಕುತೂಹಲ ಮೂಡಿಸಿವೆ. ಆದರೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ನಡೀತಾ ಇರೋ ವಿದ್ಯಮಾನಗಳನ್ನು ನೋಡಿದ್ರೆ ಅವರು ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬರೋದು ಪಕ್ಕ ಅಂತ ಡಿಸೈಡ್ ಆಗಿರೋ ಹಾಗಿದೆ. ಅದಕ್ಕಿಂತ ಹೆಚ್ಚಾಗಿ ನಿನ್ನೆ ಕೋರ್ಟ್ನಲ್ಲಿ ನಡೆದಿರೋ ವಾದವನ್ನು ಗಮನಿಸಿದ್ರೆ, ಅದಕ್ಕೆ ನ್ಯಾಯಮೂರ್ತಿಗಳು ಕೊಟ್ಟ ರಿಯಾಕ್ಷನ್ಗಳನ್ನು ನೋಡಿದ್ರೆ ಈ ತೀರ್ಪು ಸಿದ್ದರಾಮಯ್ಯನ ವಿರುದ್ಧ ಬರೋದು ಖಚಿತ ಅನ್ನೋ ತರಹ ಕಾಣ್ತಾ ಇದೆ. ವೀಕ್ಷಕರೇ, ನಿನ್ನೆ ನಡೆದಿದ್ದು 6.5 ಗಂಟೆಗಳ ಸುದೀರ್ಘವಾದ ವಾದ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಖಡಕ್ಕಾಗಿ ಹೇಳ್ಬಿಟ್ಟಿದ್ರು, ವಿಚಾರಣೆಯನ್ನ ಇದೇ ರೀತಿ ಚುಂಗಂ ತರಹ ಎಳಿತಾ ಕೂರೋದಕ್ಕೆ ಆಗಲ್ಲ, ಅಟ್ ಎನಿ ಕಾಸ್ಟ್ 12ನೇ ತಾರೀಕು ಮುಗಿಲೇಬೇಕು ಅಂತ. ದಿ ಗ್ರೇಟ್ ಲಾಯರ್ ಕೋಟಿ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಶುರು ಮಾಡಿದ್ರು. ಏನಾದ್ರೂ ಪ್ರಬಲವಾದ ಪಾಯಿಂಟ್ಸ್ ಇಟ್ಕೊಂಡು ಬರಬಹುದು, ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಬಚಾವ್ ಮಾಡಿಬಿಡಬಹುದು ಅನ್ನೋ ನಿರೀಕ್ಷೆ ಸಿದ್ದು ಬೆಂಬಲಿಗರಿಗೆ ಇತ್ತು. ಆದ್ರೆ ಸಿಂಘ್ವಿ ಅವರ ವಾದ ಟುಸ್ಪಟಾಕಿಗಿಂತ ಖರಾಬ್ ಆಗಿತ್ತು. 9ನೇ ತಾರೀಕು ಎಜೆ ಶಶಿಕರಣ್ ಶೆಟ್ಟಿ ಅವರು ಹೇಗೆ ನೀರಸವಾದ ಹಳೆ ಪಾಯಿಂಟ್ಗಳನ್ನು ಇಟ್ಟು ವಾದ ನಡೆಸಿದ್ರು, ಅದೇ ರೀತಿ ಸಿಂಘ್ವಿ ಕೂಡ ವೀಕ್ ಪಾಯಿಂಟ್ಗಳನ್ನು ನ್ಯಾಯಮೂರ್ತಿಗಳ ಎದುರು ಪ್ರಸ್ತಾಪ ಮಾಡಿದ್ರು. ರಾಷ್ಟ್ರಪತಿ ಆಳ್ವಿಕೆ ಹೇರೋದಕ್ಕಿಂತ ಕ್ರೂರವಾದ ಮತ್ತು ಅನ್ಯಾಯವಾದ ನಿರ್ಧಾರ ಇದು. ರಾಜ್ಯಪಾಲರು ವಿವೇಚನೆಯಿಂದ ಕೆಲಸ ಮಾಡಿಲ್ಲ. ಸೆಕ್ಷನ್ 17A ಅಡಿಯಲ್ಲಿ ಹಾದಿ ಬೀದಿಲಿ ಹೋಗೋರು ಕೊಡೋ ಕೇಸ್ಗಳಿಗೆಲ್ಲ ರಾಜ್ಯಪಾಲರು ಮಹತ್ವ ಕೊಡ್ತಾ ಇದ್ದಾರೆ. ಹಾಗೆ ಹೀಗೆ ಅಂತ ಸಿಂಘ್ವಿ ತಲೆಬುಡ ಇಲ್ಲದ ವಾದ ಮಾಡಿದ್ರು. Your lordship has something running. Your lordship has always wrongs in an elected government. Any passerby walks in and says, I want to criminally prosecute after 23 years. The total span is 23 years, active span is 10 years. Then why have the filter, Malas? Now come to 8 at page 17. This is a very important one. Yes. The said decision held. Now, Malas, first point about MP. Totally misunderstood. Automatic, take the name cabinet, take the name CM, take the name governor. MP says, automatically I can move. Actually, the first two paras of MP say the opposite, which I have quoted. Opposite. Undoubtedly, in a matter of grant of sanction to prosecute, the governor is normally required to act on aid and advice. You have made the exception into the rule. Let us look at the rule first. This is the rule. My learned friend started with the exception and not in his discretion. However, an exception may arise, mark the word may, while considering grant of sanction to prosecute as chief minister, where as a matter of propriety, the governor may have to act in his own discretion. Similar would be the situation if the council disables or disentitles itself. Consider the grant of sanction. We also presume that a high authority like the council will normally act in a bona fide manner, fairly, honestly. All this is forgotten. It is straight push button, automatic. That's the error. ಇದಕ್ಕೆ ಸರಿಯಾಗಿ ಛೀಮಾರಿ ಹಾಕಿದ್ರು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ರಾಷ್ಟ್ರಪತಿ ಆಡಳಿತ ಹೇರೋದಕ್ಕೂ ಇದಕ್ಕೂ ಕಂಪೇರ್ ಮಾಡಕ್ ಹೋಗಬೇಡಿ. ಖಾಸಗಿ ದೂರು ಕೊಡೋದಕ್ಕೆ 17A ಅಡಿಯಲ್ಲಿ ಅನುಮತಿ ಅಗತ್ಯ ಅಂತ ನಾನೇ ಆದೇಶ ಕೊಟ್ಟಿದ್ದೀನಿ ಅಂದ್ಬಿಟ್ರು. No. Straight away 200 will not spring. Yes. 154(1) they will go to a police station. Jurisdictional police, they will not register. Then a higher officer under 154(3). Then they approach 200. In 200, where is the police officer unless it is referred to investigation? ಸಿಂಘ್ವಿಯ ಮೊದಲ ವಾದನೆ ಬಿದೋಗ್ಬಿಡ್ತು.
ಆನಂತರ ಮತ್ತೆ ಸಿಂಘ್ವಿ ಶುರು ಮಾಡಿದರು. ಅದು ಸರಿ ಮಿಲಾಡ್, ಆದರೆ ಯಾರ್ಯಾರೋ ರಾಜ್ಯಪಾಲರ ಬಳಿ ಪರ್ಮಿಷನ್ ಕೇಳೋದು ಸರಿನಾ? ತನಿಖಾಧಿಕಾರಿಗಳಿಗೆ ಮಾತ್ರ 17A ಅಡಿಯಲ್ಲಿ ಅವಕಾಶ ಇದೆ. ಹಾಗೆಲ್ಲ ವಿಜಲ್ ಬ್ಲೋವರ್ಸ್ ಮತ್ತು ಖಾಸಗಿ ವ್ಯಕ್ತಿಗಳು ದೂರು ಕೊಡೋ ಹಾಗಿಲ್ಲ ಅಂತ ಕತೆ ಶುರು ಮಾಡಿದ್ರು. I understand, but there, if that is the case in a private, well, but then the private complaint example can't take over all the non-private complaint cases. That's answer number one. No. The Lordship will not read it In in a way. in a non-private complaint, obviously it will happen by a police officer. No, but then your Approval will be Lordship, sought by a police then officer. your Lordship, even in that category, is giving the possibility that it can be somebody else altogether. That can't be the law. But second answer was, then in that case, the magistrate will have to iron out the problem. ಆಗ ನಾಗಪ್ರಸನ್ನ ಅವರಿಂದ ಬಂತು ನೋಡಿ ಸಿಕ್ಸರ್ ಶಾಟ್. ಅಲ್ರಿ, ಖಾಸಗಿ ವ್ಯಕ್ತಿಗಳು ತನಿಖಾಧಿಕಾರಿಗಳ ಬಳಿ ದೂರು ತಗೊಂಡು ಹೋದಾಗ ಅವರು ದೂರು ಸ್ವೀಕರಿಸದೆ ಹೋದ್ರೆ ಏನ್ರಿ ಮಾಡಬೇಕು ಅಂತ ಕೇಳ್ತಾ ಇದ್ದ ಹಾಗೆ ಸಿಂಘ್ವಿ ಗಪ್ಚುಪ್. Judgment, what I wrote was, in a private complaint, you are taking away the 17A approval and directly getting the crime registered. That protective filter goes away. It is rendered ocious or rendered redundant. Yes. For that reason, whoever approaches the magistrate who would wanting to register a crime against a public servant, it is his responsibility to get an approval. Without the approval, the crime cannot, no reference can be made under 156(3) is what I have said. Their police officer comes only after 156(3). What my lord is How saying is that do you harmonize the two now? ಹೌದಲ್ವಾ? ರಾಜ್ಯದಲ್ಲಿರೋ ಪೊಲೀಸ್ ಅಧಿಕಾರಿಗಳೆಲ್ಲ ಸಿದ್ದರಾಮಯ್ಯನವರ ಕಂಟ್ರೋಲಲ್ಲೇ ಇರುವಾಗ ಅವರು ಖಾಸಗಿ ವ್ಯಕ್ತಿಗಳು ಕೊಡೋ ಕಂಪ್ಲೇಂಟ್ ಅನ್ನ ತಗೋತಾರಾ? ನೋವೇ, ಚಾನ್ಸೇ ಇಲ್ಲ. ಇಂಥ ಟೈಮಲ್ಲಿ ರಾಜ್ಯಪಾಲರ ಹತ್ರನೇ ಹೋಗ್ಬೇಕಲ್ವಾ? ಸೊ ಅಭಿಷೇಕ್ ಸಿಂಘ್ವಿ ಗಂಟೆಗಟ್ಟಲೆ ತೌಡು ಕುಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತು. ಇದಾದ್ಮೇಲೆ ಸಿದ್ದರಾಮಯ್ಯನ ಪರ ಇನ್ನೊಬ್ಬ ಹಿರಿಯ ವಕೀಲ ರವಿವರ್ಮ ಕುಮಾರ್ ಎಂಟ್ರಿ ಕೊಟ್ರು. ಸಿದ್ದರಾಮಯ್ಯ 50 ವರ್ಷದಿಂದ ರಾಜಕೀಯದಲ್ಲಿದ್ದಾರೆ. 2 ಸಲ ಫುಲ್ ಟರ್ಮ್ ಮುಗಿಸಿರೋ ಓನ್ಲಿ ಒನ್ CM ಅಂದ್ರೆ ಅದು ಸಿದ್ದರಾಮಯ್ಯ. 2 ಟರ್ಮ್ ಕಂಪ್ಲೀಟ್ ಮಾಡಿರೋ ಸಿದ್ದರಾಮಯ್ಯ ಜುಜುಬಿ ಸೈಟ್ಗೋಸ್ಕರ ಹೀಗೆಲ್ಲ ಮಾಡ್ತಾರಾ? ಅವರ ಮೇಲೆ ಅಸೂಯೆಯಿಂದ ಈ ಹಗರಣ ಸೃಷ್ಟಿ ಮಾಡಿದ್ದಾರೆ ಅಂತ ಹಿರಿಯ ವಕೀಲ ರವಿವರ್ಮ ಕುಮಾರ್ ಚೈಲ್ಡಿಶ್ ಆಗಿ ವಾದ ಮಾಡಿದ್ರು. Siddaramaiah is the only man who has served full term of 5 years. And he is now re-elected. And the governor has this thing to say that democracy is in peril. He is a nominated governor. An elected man with such an overwhelming mandate, a man who has ruled the state without any blemish. I request the court to kindly take it. Is it not a disturbing finding that the governor has indulged in? Kindly look at the predecessors who ruled the state. What has happened to them? What kind of situation they have faced? And a man who has been in power for such a long time, on Jujbi site ge ishtu idನ್ ಮಾಡಬೇಕಿತ್ತು. 23 ನಿಮಿಷ. ಜುಜ್ಬಿ ಸೈಟ್ ಅಂದ್ರೆ ಅಲ್ಲ, ಜುಜ್ಬಿ ಸೈಟ್ ಯಾಕೆ ಹೇಳ್ತೀನಿ ಅಂತಂದ್ರೆ, ಅಲ್ಲಲ್ಲ ಜುಜ್ಬಿ ಸೈಟ್ ಅಲ್ಟಿಮೇಟ್ಲಿ ಅದು ಹಾಗೆ ಆಗಿದ್ರೆ ಇವ್ರು ಏನು ಮಾಡ್ತಿರ್ಲಿಲ್ಲ. ಅಲ್ಲಲ್ಲ 55 crore ಅವ್ರು ಇದೆ ಬೇ- ಅಂದ್ಬಿಟ್ಟು ಅಷ್ಟೇ. ಈ ವಾದ ಹೇಗಿದೆ ಅಂದ್ರೆ, ದರ್ಶನ್ 50 ಸಿನಿಮಾದಲ್ಲಿ ಹೀರೋ ಆದವರು 100 ಜನರನ್ನ ಅವರು ಸಿನಿಮಾದಲ್ಲಿ ಕಾಪಾಡಿದ್ದಾರೆ, ಅವರು ನಿಜ ಜೀವನದಲ್ಲಿ ಕೊಲೆ ಮಾಡೋಕೆ ಸಾಧ್ಯನಾ ಅಂತ ಕೇಳ್ದಂಗಾಯ್ತು. ರವಿವರ್ಮ ಕುಮಾರ್ ಅವರ ವಾದದ ಪ್ರಕಾರ ಸುದೀರ್ಘ ಅವಧಿ ರಾಜಕೀಯದಲ್ಲಿರೋರು, ಅಧಿಕಾರದಲ್ಲಿರೋರು ಹಗರಣ ಮಾಡೋದೇ ಇಲ್ಲ ಅಂತನಾ? ಒಟ್ಟು ಸಿದ್ದರಾಮಯ್ಯನ ಪರ ವಾದ ಮಾಡಿದ 3 ಮಂದಿ ಲಾಯರ್ಗಳ ಹತ್ರ ವ್ಯಾಲಿಡ್ ಪಾಯಿಂಟ್ಗಳೇ ಇಲ್ಲ. ಇದು ನಿನ್ನೆ ಸಾಬೀತಾಗಿ ಹೋಯಿತು. ಆದರೆ ರಾಜ್ಯಪಾಲರ ಪರ ವಾದ ಮಾಡಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ದೂರುದಾರರ ಪರ ವಾದ ಮಾಡಿದ ಲಕ್ಷ್ಮೀ ಅಯ್ಯಂಗಾರ್, ನಾವಡಗಿ, ರಾಘವನ್ ಎಲ್ಲರೂ ಸ್ಟ್ರಾಂಗ್ ಪಾಯಿಂಟ್ಗಳನ್ನು ಇಟ್ಕೊಂಡೇ ವಾದವನ್ನು ಮಂಡನೆ ಮಾಡಿದ್ರು. ಒಟ್ಟು 6.5 ಗಂಟೆ ಎಲ್ಲವನ್ನ ಆಲಿಸಿದ ಜಸ್ಟಿಸ್ ನಾಗಪ್ರಸನ್ನ ಅವರು ಅಂತಿಮವಾಗಿ ಓಕೆ, ಇದರ ತೀರ್ಪನ್ನು ಕಾಯ್ದಿರಿಸಿದ್ದೀನಿ, ತೀರ್ಪು ಪ್ರಕಟ ಆಗೋ ತನಕ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂತ ಆರ್ಡರ್ ಮಾಡಿ ಪೀಠದಿಂದ ಎದ್ದು ಹೊರಟೇ ಬಿಟ್ರು. ಆದರೆ ವಾದ ವಿವಾದ ನೋಡಿರೋ ಎಲ್ರಿಗೂ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತೀರ್ಪು ಏನು ಬರಬಹುದು ಅಂತ.
ಈಗ ಕುತೂಹಲ ಇರೋದು ಕೇವಲ ಒಂದು ವಿಷಯದ ಬಗ್ಗೆ ಮಾತ್ರ, ತೀರ್ಪು ಯಾವತ್ತು ಹೊರಗೆ ಬರುತ್ತೆ ಅಂತ. ಯಾಕಂದ್ರೆ ನಾಗಪ್ರಸನ್ನ ಅವರು ತೀರ್ಪು ಪ್ರಕಟ ಮಾಡೋ ದಿನಾಂಕವನ್ನ ಇನ್ನೂ ಹೇಳಿಲ್ಲ. ಸಿದ್ದರಾಮಯ್ಯನವರು ಟೆನ್ಷನಲ್ಲಿ ಓಡಾಡ್ಲಿ ಅಂತನ, ಅಥವಾ CM ಸೀಟಲ್ಲಿ ಕೊನೆಯ ಕೆಲವು ದಿನಗಳನ್ನು ಎಂಜಾಯ್ ಮಾಡಲಿ ಅಂತನಾ? ಗೊತ್ತಿಲ್ಲ. ಸಿದ್ದರಾಮಯ್ಯ ಈಗಾಗಲೇ ತೀರ್ಪು ತಮ್ಮ ವಿರುದ್ಧ ಬರುತ್ತೆ ಅಂತ ಫಿಕ್ಸ್ ಆಗಿ ಸುಪ್ರೀಂ ಕೋರ್ಟ್ ಕಡೆ ಹೋಗೋಕೆ ರೆಡಿ ಆಗಿದ್ದಾರೆ. ಆದರೆ ಈ ಟೈಮಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಇನ್ನೊಂದು ವೆರಿ ಸ್ಟ್ರಾಂಗ್ ಸಾಕ್ಷಿ ಸಿಕ್ಕಿದೆ. ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು? ಅವರಿಂದ ಅಧಿಕಾರ ದುರುಪಯೋಗ ಆಗಿದೆಯಾ, ಪ್ರಭಾವ ಬೀರಲಾಗಿದೆಯಾ ಅನ್ನೋ ಪ್ರಶ್ನೆಗಳಿಗೆ ಈಗ ಸಿಕ್ಕಿರೋ ಸಾಕ್ಷಿಯಿಂದ ಉತ್ತರ ಸಿಕ್ಕಿದೆ. ಎಸ್, ಈ ಸಾಕ್ಷಿ ಸಿಕ್ಕಿರೋದು ಯಾರೋ ವಿರೋಧಿಗಳಿಂದಲ್ಲ, ಸಿದ್ದರಾಮಯ್ಯನವರು ಬಹಳ ಇಷ್ಟಪಟ್ಟು ಓದೋ ಒಂದು ಪತ್ರಿಕೆಯಿಂದ. ನೀನೇ ಸಾಕಿದಾಗಿಣಿ ನಿನ್ನ ಮುದ್ದಿನಾಗಿಣಿ ಹೊದ್ದಾಗಿ ಕುಕ್ಕಿತಲ್ಲೋ, ಈ ಹಾಡಿನ ತರಹ. ಮುಡಾ ಜಮೀನು ರಿಜಿಸ್ಟ್ರೇಷನ್ ಪೇಪರ್ಗಳಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಬದಲು ಸಿದ್ದರಾಮಯ್ಯನವರ ಆಪ್ತ ಸಹಾಯಕ ಅಂದರೆ ಪರ್ಸನಲ್ ಅಸಿಸ್ಟೆಂಟ್ ಸಹಿ ಹಾಕಿರೋದಕ್ಕೆ ಈಗ ಸಾಕ್ಷಿ ಸಿಕ್ಕಿದೆ. ಇದರ ಅರ್ಥ ಏನು? ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ ಅಲ್ವಾ? ಸಿದ್ದರಾಮಯ್ಯ ಅವರಿಂದ ಅಧಿಕಾರ ದುರುಪಯೋಗ ಆಗಿದೆ ಅಂತ ಅಲ್ವಾ? SG ದಿನೇಶ್ ಕುಮಾರ್ ಇವರು ಸಿದ್ದರಾಮಯ್ಯನವರ ಆಪ್ತ ಸಹಾಯಕ. ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ ತಮಗೆ ಬಂದಿರೋ ಸೈಟ್ಗಳ ರಿಜಿಸ್ಟ್ರೇಷನ್ಗೋಸ್ಕರ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು 2022 ಜನವರಿ 14ನೇ ತಾರೀಕು ಮೂಡಾ ಆಯುಕ್ತರಿಗೆ ಒಂದು ಲೆಟರ್ ಬರೀತಾರೆ. ಆದರೆ ಆ ಪತ್ರಕ್ಕೆ ಪಾರ್ವತಿಯವರ ಬದಲು ಸಹಿ ಹಾಕೋದು ದಿನೇಶ್ ಕುಮಾರ್. ಆ ಸಹಿಯನ್ನು ಒಪ್ಪಿ ಮುಡಾ ಅಧಿಕಾರಿಗಳು ಸೈಟ್ ರಿಜಿಸ್ಟ್ರೇಷನ್ ಕೂಡ ಮಾಡಿಬಿಟ್ಟಿದ್ದಾರೆ. ಇದು ಒಂದೇ ಸಲ ಅಲ್ಲ, ಮುಡಾ ಜೊತೆ ಹಲವಾರು ಪತ್ರ ವ್ಯವಹಾರಗಳನ್ನು ಪಾರ್ವತಿಯವರ ಬದಲು ದಿನೇಶ್ ಕುಮಾರ್ ಅವರೇ ಮಾಡಿದ್ದಾರೆ. ಸೊ ವಿರೋಧ ಪಕ್ಷದ ನಾಯಕರಾಗಿರುವಾಗ, ಹಾಗೆ ಮುಖ್ಯಮಂತ್ರಿ ಆಗಿರುವಾಗ ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಇನ್ಯಾವ ಸಾಕ್ಷಿ ಬೇಕು ಹೇಳಿ? ಅಂದಹಾಗೆ ತೀರ್ಪನ್ನು ಕಾಯ್ದಿರಿಸಿರೋ ಜಸ್ಟಿಸ್ ನಾಗಪ್ರಸನ್ನ ಅವರು ಇಂಥ ಸೂಕ್ಷ್ಮ ವಿಚಾರಗಳನ್ನೂ ಗಮನಿಸಿದ್ದಾರೆ. ವೈಟ್ನರ್ ಪ್ರಕರಣದಿಂದ ಹಿಡಿದು ಈ ಸಿಗ್ನೇಚರ್ ತನಕ ಎಲ್ಲವನ್ನ ಅವರು ದಾಖಲಿಸಿಕೊಂಡಿದ್ದಾರೆ. ಹೀಗಾಗಿ ಜಡ್ಜ್ಮೆಂಟ್ ಕೊಡುವಾಗ ಈ ಎಲ್ಲ ತಪ್ಪುಗಳು ಖಂಡಿತವಾಗಿಯೂ ಕೌಂಟ್ ಆಗುತ್ತೆ. ಅಲ್ಲಿಗೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೌಂಟ್ ಡೌನ್ ಶುರು ಆಗಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸದ್ಯಕ್ಕೆ ನ್ಯಾಯಾಧೀಶರ ಆ ಮಹತ್ವದ ತೀರ್ಪಿಗೋಸ್ಕರ ಕಾಯೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.